ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗು. ಅವತ್ತು ಮಧ್ಯಾಹ್ನನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ನಾನು. ತುಂಬಾ ಕೆಲಸ ಆಯಿತು. ಆ್ಯಂಡ್ ಹೋಟ್ಲು ಮತ್ತು ಅಂಗಡಿ ಹತ್ರ ಹೋಗಿರೋದ್ರಿಂದ ಬೆಳಗ್ಗೆ ಬೇಗನೂ ಪೂಜೆನೂ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ದೇವ್ರ ಸಾಮಾನು ಕೂಡ ಉಜ್ಕೊಂಡಿರಲಿಲ್ಲ ನಾನು. ಸೊ ಹಾಗಾಗಿ ಆಲ್ಮೋಸ್ಟ್ ಇಟ್ಕೊಂಡ್ಬೇಳೆಕಾಳು ಸಾಂಬಾರಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ಸಾಂಬಾರ್ಗಿಟ್ಟು ಸ್ನಾನ ಮಾಡ್ಕೊಂಬಂದು ಹತ್ರ 1 ಗಂಟೆ ಆಗ್ತಾಯಿದೆ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ 1 ಗಂಟೆಗೆ. ಇವಾಗ ಸಾರಿಗೆ ಒಗ್ಗರಣೆಗೆ ಅಂತ ಇಟ್ಬಿಟ್ಟು ಕಾಳೆಲ್ಲ ಹಾಕಿ ಒಗ್ಗರಣೆಗೆ ಹಾಕಿಬಿಟ್ಟು ಸಾಂಬಾರ್ಗಿಟ್ಟು ಆಮೇಲೆ ಒಂದೊಂದೇ ಕೆಲಸ ಮಾಡ್ಕೊಳ್ಳೋಣ ಅಂತ ದೇವ್ರ ಫೋಟೋಸ್ ಎಲ್ಲ ಎತ್ತಿ, ನನ್ನ ಮಗಳು ಆಲ್ರೆಡಿ ದೇವ್ರ ಮನೆಯದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಟ್ಟಿದ್ಲು. ಅದೆಲ್ಲ ಅವಳು ಪಾಪ ಒರೆಸಿ ಇಟ್ಟಿದ್ದರಿಂದ ನನಗೇನು ಅಷ್ಟೊಂದು ಇದಾಗಿರಲಿಲ್ಲ. ಆ್ಯಂಡ್ ನಾನು ದೇವ್ರ ಸಾಮಾನು ಉಜ್ಕೊಂಬಿಟ್ಟು ಫೋಟೋಸ್ ಎಲ್ಲ ಒರೆಸಿ ಇಟ್ಟೆ. ಆ್ಯಂಡ್ ಈ ಡ್ರೆಸ್ಸು ನಾನು ಮೀಶೋದಲ್ಲಿ ತೊಗೊಂಡಿದ್ದು 185 ರುಪೀಸ್ದು. ನಾನು ಲಿಂಕ್ ಬೇಕಾದರೆ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಲಾಂಗ್ ಡ್ರೆಸ್ಸು, ಸ್ವಲ್ಪ ಕುಳ್ಳುಗಿರೋರಿಗೆ ಫುಲ್ಲು ಲಾಂಗ್ ಆಗುತ್ತೆ. ನನಗೆ ಕರೆಕ್ಟಾಗಿದೆ ಇದು. ನನಗದು ಕಂಫರ್ಟಬಲ್ ಅಂತ ಕೂಡ ಅನ್ನಿಸ್ತು. ಏನಂತ ಇದಾಗಲಿಲ್ಲ. ಬಟ್ 185 ರುಪೀಸ್ಗೆ ವರ್ತ್ ಅನ್ನಿಸ್ತು. ತುಂಬ ಕಾಸ್ಟ್ಲಿ ಅಂತಲೂ ಅನ್ನಿಸ್ಲಿಲ್ಲ. ಆ್ಯಂಡ್ ದುಡ್ಡು ಕೊಟ್ಟಿದ್ದು ವೇಸ್ಟ್ ಅಂತಲೂ ಅನ್ನಿಸ್ಲಿಲ್ಲ. ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಡೈಲಿ ವಿಯರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಕಂಫರ್ಟಬಲ್ ಕೂಡ ಆಗಿರುತ್ತೆ. ಆಚೆ ಹೋಗೋರು ಆ್ಯಂಡ್ ನಾವು ಅಂಗಡಿಗಳ ಹತ್ರ ಇರ್ತೀವಲ್ವ, ಅದಕ್ಕೆಲ್ಲದಕ್ಕೂ ಇದು ಒಂದು ಒಳ್ಳೆ ಚೆನ್ನಾಗಿದೆ, ಕಂಫರ್ಟಬಲ್ ಅನಿಸುತ್ತೆ. ಯಾಕಂದರೆ ನಾವು ಕುತ್ಕೊಳ್ಳೋದಾಗಿರ್ಬೋದು, ನಮ್ಮ ಇದೆಲ್ಲ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಆ್ಯಂಡ್ ನನಗೆ ಕಂಫರ್ಟಬಲ್ ಅನ್ನಿಸ್ತು ಡ್ರೆಸ್ಸು. ಸೊ ತುಂಬಾ ಚೆನ್ನಾಗಿದೆ. ಆದಮೇಲೆ ಸಾಂಬಾರಿಗೆಲ್ಲ ಇಟ್ಬಿಟ್ಟು ನಾನು ಕೆಲಸ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ 2 ಡೇಸಿಂದ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ನಿನ್ನೆ ತುಂಬ ಬಟ್ಟೆ ಇದ್ದಿದ್ದರಿಂದ ಬಟ್ಟೆ ವಾಶ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ವಿಡಿಯೋನೂ ಮಾಡ್ಕೊಂಡಿಲ್ಲ, ಅಪ್ಲೋಡು ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಮೊನ್ನೆನೂ ಹೀಗೆ ಕೆಲಸ ಇತ್ತು, ಅವತ್ತೂ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ 2 ದಿನ ನಾನು ಸುಮ್ಮನೆ ಇರಬೇಕಾಯಿತು. ನಿನಗಾದ ನೋವನ್ನು ಮರೆತು ಬಿಡು, ಆದರೆ ಅದರಿಂದ ಕಲಿತ ಪಾಠವನ್ನು ಎಂದು ಮರೆಯಬೇಡ. ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಲೈನು. ಆಗಿರೋ ನೋವನ್ನ ನಾವು ಮರೆತು ಬಿಡ್ಬೋದು, ಆದರೆ ಅದರಿಂದ ಕಲಿಯೋ ಪಾಠ ಇದೆಯಲ್ಲ ಅದನ್ನು ನಾವು ಜೀವನ ಪರ್ಯಂತ ಮರೆಯೋಂಗಿಲ್ಲ, ಮರೀಲೂಬಾರ್ದು. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ನೋವು ಮನಸ್ಸಿನಲ್ಲೇ ಇಟ್ಕೊಂಡ್ರೆ ನಮಗೆ ಬೇರೆ ಏನಾದರೂ BP, ಶುಗರು, ಥೈರಾಯ್ಡು ಸುಮಾರು ಕಾಯಿಲೆಗಳು ಬರುತ್ತೆ. ನಾವೇ ಜಾಸ್ತಿ ಕೂಗ್ತೀವಿ, ನಮಗೇನೆ ಏನಾದರೂ ಒಂದು ಇದಾಗುತ್ತೆ. ಇಲ್ಲ ಯೋಚನೆಯಲ್ಲಿ ಇದ್ಕೊಂಡೇ ಏನು ಕೆಲಸ ಮಾಡೋದಕ್ಕೂ ಹುಮ್ಮಸ್ ಬರೋದಿಲ್ಲ. ಬಟ್ ನಾವು ಅದರಿಂದ ಕಲಿತೀವಲ್ಲ ಪಾಠ, ಅವಮಾನ ಆಗಿರ್ಬೋದು, ಇನ್ನೊಬ್ಬರ ಕಡೆಯಿಂದ ತಿರಸ್ಕಾರ ಆಗಿರ್ಬೋದು, ಇಲ್ಲ ಇನ್ನೇನೋ ಜೀವನದಲ್ಲಿ ಒಂದು ಕಲ್ತಿರೋ ಪಾಠ ಇದೆಯಲ್ವಾ, ಅದನ್ನು ನಾವು ಎಷ್ಟೇ ಸತಿ ನಮಗೆ ಇನ್ಯಾರಾದರೂ ನೋವು ಕೊಡೋಕ್ಕೆ ಬಂದಾಗ ಪ್ರತಿ ಸತಿ ನಾವು ಅದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಆ್ಯಂಡ್ ಅದು ನಮಗೆ ಬಹಳ ಇಂಪಾರ್ಟೆಂಟ್ ಕೂಡ ಅಂತ ಹೇಳ್ಬೋದು. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಜೀವನದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ನೋವು ಇದ್ದೇ ಇರುತ್ತೆ. ನಾನು ಇಲ್ಲ ಅಂತ ಯಾರಿಗೂ ಹೇಳೋದಿಲ್ಲ, ಯಾರ ಜೀವನದಲ್ಲೂ ನೋವು ಇಲ್ಲದೆ ಇರೋದಿಲ್ಲ. ಬಟ್ ಆದರೆ ಆ ನೋವನ್ನ ತಡೆಯೋ ಒಂದು ಇದಿದೆ ಅಲ್ಲ, ಅದನ್ನು ನಾವೇ ಇದು ಮಾಡ್ಕೋಬೇಕು. ಒಬ್ಬರಿನಿಂದ ನೋವು ಆಗಿದೆ, ಒಬ್ಬರ ಕಡೆಯಿಂದ ನಾವು ತಿರಸ್ಕಾರ ಅನುಭವಿಸಿದ್ದೀವಿ, ಒಬ್ಬರಿಂದ ನಾವೇನೋ ನಮಗೇನೋ ಇದಾಗಿದೆ ಅಂತ ನಮ್ಗೆ ಗೊತ್ತಾದಮೇಲೆ ನಾವು ಅದರಿಂದ ದೂರ ಇರೋದನ್ನ ಕಲ್ತ್ಕೋಬೇಕು. ಜೀವನ ಅನ್ನೋದು ತುಂಬಾ ಒಂದು ಇದಾಗಿರುವಂಥದ್ದು. ಅದರಿಂದ ನಾವು ಕಲಿಯೋ ಪಾಠಗಳು ತುಂಬ ಇದೆ. ನಾವು ಬುಕ್ಸಲ್ಲಿ ಕಲಿತೀವೋ ಇಲ್ವೋ ಗೊತ್ತಿಲ್ಲ. ಬುಕ್ಕಿಂದ ನಾವು ಬರೀ ಜ್ಞಾನಕ್ಕೆ ಬೇಕಾಗಿರೋದನ್ನಷ್ಟೇ ಕಲ್ತಿರ್ತೀವಿ. ಆದರೆ ಜೀವನ ಅನ್ನೋದು ನಮ್ಮದು ಪ್ರತಿಯೊಂದು ಕಲಿಸ್ಕೊಟ್ಟಿರುತ್ತೆ. ಹಸಿವು ಅಂದರೆ ಏನು ಅಂತ ಕಲಿಸ್ಕೊಟ್ಟಿರುತ್ತೆ. ಜೀವನ ಅಂದರೆ ಏನು, ನನ್ನೋರು ಯಾರು, ತನ್ನೋರು ಯಾರು, ನನ್ನ ಜೊತೆ ಯಾರಿದ್ದಾರೆ, ನನ್ನ ಕಷ್ಟ ಬಂದಾಗ ಯಾರಿದ್ದಾರೆ, ಯಾರು ನನ್ನ ನೋಡ್ಕೋತಾರೆ, ಯಾರ ಜೊತೆ ಇದ್ದರೆ ನಾನು ಚೆನ್ನಾಗಿರ್ತೀನಿ, ಯಾರ ಜೊತೆ ಇದ್ದರೆ ನಾನು ಚೆನ್ನಾಗಿರಲ್ಲ, ಪ್ರತಿಯೊಂದನ್ನು ಜೀವನ ಅನ್ನೋದು ಕಲಿಸ್ಕೊಟ್ಟಿರುತ್ತೆ. ಅಪ್ಪ ಅಮ್ಮ ನನ್ನೋರ, ಗಂಡ ನನ್ನೋರ, ಮಕ್ಕಳು ನನ್ನೋರ, ಇಲ್ಲ ನನ್ನನ್ನು ನಂಬಿ ನನ್ನ ಜೊತೆ ಯಾರು ಇರ್ತಾರೆ, ನನ್ನ ಕಷ್ಟಕ್ಕೆ ಯಾರಾಗ್ತಾರೆ, ಹಾಗೆ ನನ್ನ ದುಡ್ಡು ನೋಡಿ ಯಾರು ನನ್ನ ಜೊತೆ ಇರ್ತಾರೆ, ದುಡ್ಡಿಲ್ಲದೆ ಇರಬೇಕಾದ್ರೆ ಯಾರ ಜೊತೆ ಇರ್ತಾರೆ, ಸುಮಾರು ವಿಷಯ ಕಲಿಬೋದು ನಾವು. ನನ್ನ ಜೀವನದಲ್ಲಿ ಕಲಿಬೇಕಾಗಿರುವಂಥ ಪಾಠ ಸುಮಾರು ಇರುತ್ತೆ. ಸೊ ಜೀವನ ಅನ್ನೋದು ಹೇಗೆ ಅಂದರೆ, ಪ್ರತಿದಿನ ಪ್ರತಿ ಕ್ಷಣ, ಈ ಕ್ಷಣ ಕೂಡ ನನಗೆ ಒಂದು ಪಾಠ ಹೇಳ್ಕೊಡ್ತಾ ಇರುತ್ತೆ. ಪ್ರತಿ ದಿನವೂ ಒಂದೊಂದು ನಿಮಿಷವೂ ಜೀವನ ನನಗೆ ಒಂದು ಒಳ್ಳೆ ರೀತಿಯಾದ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಒಂದು ಒಳ್ಳೆ ರೀತಿಯಾದ ಜೀವನದಲ್ಲಿ ಒಂದು ನಂಬಿಕೆ ಅಂದರೆ ಯಾರ ಮೇಲೆ ಇಡಬೇಕು, ಯಾರ ಮೇಲೆ ಇಡಬಾರ್ದು, ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇರುತ್ತೆ ಜೀವನ ಅನ್ನೋದು. ಸೊ ಕಲಿಬೇಕಾಗಿರೋದು ತುಂಬ ಇದೆ.
ಕಲಿಯೋಣ ಹಾಗಂತ ದುಡುಕಿ ನಿರ್ಧಾರ ಯಾವತ್ತೂ ತಗೊಳ್ಳಬಾರ್ದು ಅದನ್ನು. ಯಾಕಂದರೆ ಜೀವ ಅನ್ನೋದು ದೇವ್ರು ಕೊಟ್ಟಿರೋ ಭಿಕ್ಷೆ, ಅದನ್ನು ಉಳಿಸ್ಕೊಳ್ತಾ ಹೋಗಬೇಕು ಅಷ್ಟೇ. ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ನಾವು ಅದನ್ನು ಹೇಗೆ ಉಳಿಸ್ಕೊಳ್ತೀವಿ ಏನು ಅನ್ನೋದು ಅದು ನಮ್ಮ ಒಂದು ನಿರ್ಧಾರ ಅಂತ ನಾನು ಹೇಳ್ತೀನಿ. ಸೊ ದುಡುಕಿ ನಿರ್ಧಾರ ತಗೊಳ್ಳೋದು ಬೇಡ, ಬಟ್ ಕಲಿಯೋ ಪಾಠ ಇದೆಯಲ್ಲ ಅದು ನಮ್ಮನ್ನು ತುಂಬಾ ಇದು ಮಾಡುತ್ತೆ. ಅದನ್ನು ನಾವು ಉಳಿಸ್ಕೊಳ್ಳಬೇಕು ಕೂಡ. ಸೊ ನಾನು ಹೂವು ತುಂಬಾ ಇತ್ತು, ಅದಕ್ಕೆ ಅಪ್ಪನ ಫೋಟೋಗೆ ಹಾಕೋಣ ಅಂತ ಹೇಳಿಬಿಟ್ಟು ತೆಗೆದೆ. ಅದು ತುಂಬ ಮೇಲೆ ಇದರಿಂದ ಹಾಕೋಕ್ಕಾಗಿರಲಿಲ್ಲ, ಸ್ವಲ್ಪ ಇದು ಮಾಡಿ ಹಾಕಿದೆ. ಅವ್ರ ಫೋಟೋ ಹಾಕಿದ್ಮೇಲೆ ಅಮ್ಮಂಗೆ ಹಂಗೆ ಇಟ್ಟು ಅಜ್ಜಿಗೆ. ಅಮ್ಮ ಏನೋ ಹೇಳ್ತಾಯಿದ್ರು, ಅವರು ಟಿ ವಿ ಆಫ್ ಮಾಡ್ಬಿಟ್ಟು ಒಳಗಡೆ ಹೊರಟೋದ್ರು. ಇನ್ನು ಅಜ್ಜಿಗೆ ಹಾಕಿದೆ, ಅವ್ರಿಗೆ ಅಷ್ಟು ನೀಟಾಗಿ ನಿಂತ್ಕೊಂಡ್ಲಿಲ್ಲ, ಮತ್ತೆ ಬಿದ್ದೋಯ್ತು. ಮತ್ತೆ ಎಕ್ಕಿ ನೀಟಾಗಿ ಹಾಕಿಬಿಟ್ಟು ಈ ಕಡೆ ಇದಕ್ಕೆಲ್ಲ ಹಾಕಿ ಬಾಗಿಲಿಗೆಲ್ಲ ಹೂವು ಹಾಕಿಬಿಟ್ಟು ಪೂಜೆ ಮಾಡಿದೆ. ಸಂಜೆ 5:30 ಒಳಗಡೆ ಪೂಜೆ ಆಯಿತು. ಒಂದು ಒಳ್ಳೆ ರಂಗೋಲಿ ಕೂಡ ಹಾಕಿಬಿಟ್ಟು, ನಾನು ಉಪವಾಸ ಬೇರೆ ಇದ್ದಿದ್ದರಿಂದ ನಾರ್ಮಲಾಗಿ ಪೂಜೆ ಮಾಡಿಬಿಟ್ಟು ಸಂಜೆ 6 ಗಂಟೆ ಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಪೂಜೆ ಆದಮೇಲೆ ಅದೆಲ್ಲ ಕ್ಲೀನ್ ಮಾಡಿ ಒಂದು 5 ನಿಮಿಷ ಕೂತ್ಕೊಂಡು ಸಂತೆಗೆ ಹೋಗಬೇಕಿತ್ತು, ಗುರುವಾರ ಅಂದ್ಕೊಂಡು ಹೊರಡೋದಷ್ಟೇ. ಇವತ್ತಿನ ವ್ಲಾಗ್ ಅಷ್ಟೇ, ಇನ್ನೇನಿದ್ರು ಕ್ಲೀನಿಂಗು ಅದಷ್ಟೇ. ಸೊ ನಾನು ಹೇಳಿದ ಮಾತು ಎಲ್ಲರ ತಲೆಯಲ್ಲೂ ಇದೆ ಅಂದ್ಕೊಂಡಿದ್ದೀನಿ. ಜೀವನ ಅನ್ನೋದು ಪ್ರತಿದಿನ ಪ್ರತಿ ಕ್ಷಣ ಪಾಠ ಕಲಿಸ್ಕೊಡ್ತಾ ಇರುತ್ತೆ, ಅದನ್ನು ನಾವು ಕಲಿಬೇಕು. ಬಟ್ ಅದರಿಂದ ಆಗಿರೋ ಪಾಠಗಳನ್ನ ಕಲಿಯೋಣ, ನೋವು ಮರ್ತು ಬಿಡೋಣ. ನೋವು ಅದನ್ನು ಹಾಗೆ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಇನ್ನು ನಾವೇ ಕೊರಗೋದು, ನಮ್ಮ ಜೀವಕ್ಕೆ ಏನಾದರೂ ಒಂದು ಆಪತ್ತಾಗುತ್ತೆ ಹೊರ್ತು ಇನ್ನೇನು ಆಗೋದಿಲ್ಲ. ಅದಕ್ಕೋಸ್ಕರ ಆಗಿರೋ ನೋವನ್ನು ಮರ್ತು ಬಿಡೋಣ. ಆದರೆ ಅದರಿಂದ ಕಲಿತೀವಲ್ವ ಪಾಠ, ಅದನ್ನು ನಾವು ಯಾವತ್ತೂ ಸಾಯೋವರೆಗೂ ಮರೆಯೋದು ಬೇಡ. ಅದನ್ನು ಪ್ರತಿ ಕ್ಷಣ ನೆನಪು ಮಾಡಿಕೊಂಡು ಯಾರ ಜೊತೆ ಹೇಗಿರಬೇಕು ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಅನ್ನೋದಷ್ಟೇ ನನ್ನ ಒಂದು ಇದು. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ನಾರ್ಮಲಾಗಿ ಯಾವಾಗಲೂ ಹೇಗೆ ಪೂಜೆ ಮಾಡ್ತೀನೋ ಹಾಗೆ ಪೂಜೆ ಆಗುತ್ತೆ ನಂದು. ನನಗೆ ಮನೆ ದೇವರು ಹಾಗೆ ರಾಯರ ಮೇಲೆ ನಂಬಿಕೆ ಜಾಸ್ತಿ. ನನ್ನ ನಂಬಿರೋ ದೇವರು ಬಂದು ಈಶ್ವರ. ಆ್ಯಂಡ್ ನಾನು ಅತಿಯಾಗಿ ನಂಬೋದು ಎರಡನೇ, ಒಂದು ಮನೆ ದೇವರು ಅಂದರೆ ಈಶ್ವರ, ಮನೆ ದೇವರು ಕೂಡ ಆಗ್ತಾರೆ. ಆ್ಯಂಡ್ ನನ್ನ ಇಷ್ಟವಾದ ದೇವರು ಸಿದ್ಧಿಭೈರೇಶ್ವರ, ಈಶ್ವರ ಎರಡೂ ಒಂದೇ. ಆ್ಯಂಡ್ ಈಗ ರಾಯರನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬ್ತೀನಿ. ನಾನು ಪ್ರತಿ ಕಷ್ಟಕ್ಕೂ ಅವ್ರು ನನಗೆ ದಾರಿ ತೋರಿಸ್ತಾರೆ ಅಂತ. ಇನ್ನು ಮುದ್ದೆ ಮಾಡಿ ಅಮ್ಮನಿಗೆ ಊಟ ಕೊಟ್ಬಿಟ್ಟು ನಾನು ತಟ್ಟೆಲಿ ಊಟ ಇಟ್ಕೊಂಡು ಎಲ್ಲ ತೆಗೆದು ಕ್ಲೀನ್ ಮಾಡಿ ಮಲ್ಗೋಣ ಅಂತ ಅಂದ್ಕೊಂಡೆ. ವಿಪರೀತ ಸುಸ್ತಾಗ್ತಿತ್ತು, ಮಲಗಿದ್ರೆ ಸಾಕಪ್ಪ ಅಂತು. ಗುರುವಾರ ಹಬ್ಬ ಬೇರೆ, ಇನ್ನು ಶುಕ್ರವಾರ ನಾಳೆ ಸ್ವಲ್ಪ ಕೆಲಸ ಇದೆ ಅಂದ್ಕೊಂಡೆ. ಹಾಗೆ ದೇವ್ರಿಗೆ ಇವತ್ತು ಪಟಾಲ ಮುಂದೆ ನಮ್ಮ ಕಡೆಗೆ ಮೆರವಣಿಗೆ ಬರ್ತಾರೆ. ಸೊ ನಾನು ಹೋಗಿ ಒಂದು 5 ನಿಮಿಷ ನಿಂತ್ಕೊಂಡು ಆ ತಾಯಿನ ಕೂಡ ಕೇಳಿಕೊಂಡು ಬಂದೆ. ಇಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬೈ.